ಅಲ್ಲಿ ಹಯಗ್ರೀವ ವಾದರಾಜರದೇ ಫೇಮಸ್ ಅಲ್ವಾ? ಸಿದ್ದಾಪುರ ಹತ್ರ, ಸಿರಸಿ ಸಿರ್ಸಿ ಹತ್ರ. ಸಿರಸಿ ಸಿರ್ಸಿ ಚುರುಮುರಿ ಶುರು ಹಚ್ಕೊಂಡ್ಬಿಡೋಣ. ಹಾ ಸರ್. ಓಕೆ. ಫಸ್ಟ್ ಈರುಳ್ಳಿ ಫಸ್ಟ್ ಹಾಕ್ತೀನಿ. ಈರುಳ್ಳಿ ಒಂದ್ ಚುರುಮುರಿಗೆ ಒಂದ್ ಚುರುಮಿಗೆ ಹಾ ಸರ್ ಒಂದ್ ಸ್ವಲ್ಪ ಆಮೇಲೆ ಕ್ಯಾರೆಟ್ ತುರಿ ಅಷ್ಟೇ ಹಾಕ್ತೀನಿ. ನೋಡ್ಕೊಳ್ಳಿ ಅಂತ ಅಳತೆ, ಕೈ ಅಳತೆ. 1 ಸ್ಪೂನ್ ಖಾರ ಹಾಕಿದ್ದೀನಿ. ರುಚಿಯಾಗಿ ಬರ್ತದೆ. ರಸವಾಗಿ ಬರ್ತದೆ, ಅನುಭವ ಪಡ್ತದೆ. ಚುರುಮುರಿ ಅಂದ್ರೆ ಹಯಗ್ರೀವ ಚಾಟ್ಸ್ ಹೆಸರಿಗೆ ತಕ್ಕಂತಹ ಒಂದು ಚುರುಮುರಿ ರೆಸಿಪಿ ಇದು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ನೀವೇ ಹೇಳಿದ್ದು ಪ್ರಭುಗಳು, ನಮಗೆ ಚುರುಮುರಿ ತೋರಿಸಿ ಅಂತ. ನೋಡಿ, ಸಂಜೆ 5ರಿಂದ 8 ಬ್ರಾಹ್ಮಿನ್ಸ್ ಕೆಫೆ ಹಯಗ್ರೀವ ಚಾಟ್ಸ್, ತುಮಕೂರು. ಮನೆಯಲ್ಲೇ ಹೋಟೆಲ್, ಮನೆಯ ರುಚಿ ಸವಿಬೋದು. ಸೊ ನೀವು ಮನೇಲಿ ಮಾಡ್ಕೋಬೋದು. ನಿಮ್ಮ ಕಾಮೆಂಟ್ ತಕ್ಕಂಗೆ ಇವತ್ತು ನಾವು ಚುರುಮುರಿ ಹೆಂಗೆ ಮಾಡ್ತಾರೆ ನೋಡೋಣ ಚಾಟ್ಸಲ್ಲಿ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಮತ್ತೆ ಬಂದ್ವಿ. ಯಾಕೆ ಹೇಳಿ? ನೀವು ಶುರು ಮಾಡಿದ್ದು ಹಯಗ್ರೀವ ಚಾಟ್ಸ್ ಅಂತ ಹೇಳ್ಬಿಟ್ಟಿದ್ರಿ ನಮಗೆ. ಹೌದು ಸರ್. ನಮ್ಗೆ ಕುತೂಹಲ. ಶುರು ಮಾಡಿದ್ರು, ಅದ್ರದ್ದೇನೂ ತೋರಿಸ್ಲಿಲ್ಲ, ಬಟ್ ಅದ್ ಕಥೆನೂ ಗೊತ್ತಿಲ್ಲ ನಿಮ್ಗೆ. ಹೌದು ಹಯಗ್ರೀವ ಚಾಟ್ಸ್ ಅಂತ ಹೆಸರಿಟ್ರಿ ಯಾಕೆ? ಸರ್, ಹಯಗ್ರೀವ ಚಾಟ್ಸ್ ಅಂತಂದ್ರೆ ನಾವು ಸೋಂದ ಅಂತ ಇದೆ ಸಿರಸಿ ಹತ್ರ. ಹೌದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸೇವೆ ಮಾಡ್ಬಿಟ್ಟು ಬಂದ್ಮೇಲೆ ನಮ್ಗೆ ಒಳ್ಳೇದಾಯ್ತು ಸರ್. ಅದಕ್ಕೆ ಅಲ್ಲಿ ಹಯಗ್ರೀವ ವಾದರಾಜರದೇ ಫೇಮಸ್ ಅಲ್ವಾ? ಸಿದ್ದಾಪುರ ಹತ್ರ, ಸಿರಸಿ ಸಿರ್ಸಿ ಹತ್ರ. ಸಿರಸಿ. ಹಾಗಾಗಿ ಅಲ್ಲಿಂದ ಬಂದಾದ್ಮೇಲೆ ಹಯಗ್ರೀವ ಚಾಟ್ಸ್ ಅಂತ ಹೆಸರಿಟ್ಟೆ ಶುರು ಮಾಡಿದ್ರಿ. ಮೊದಲು ಶುರು ಮಾಡಿದ ಅದೇ ನೀವು? ಹೌದು ಸರ್, ಹಯಗ್ರೀವ ಚಾಟ್ಸ್ ಅಂತಾನೆ ಶುರು ಮಾಡಿದ್ದು. ಅದು ಫೇಮಸ್ ಆಯ್ತು? ಸರ್, ತುಂಬಾ ಫೇಮಸ್ ಆಯ್ತು. ಮಧ್ಯ ಸ್ವಲ್ಪ ಗ್ಯಾಪ್ ಬಂತು, ಸುಮಾರು ವರ್ಷ ಗ್ಯಾಪ್ ಬಂತು. ಈಗ ಮತ್ತೆ ಶುರು ಮಾಡಿದ್ದೇವೆ. ಮಾಡಿದ್ರಿ. ಏನೇನು ಬಹಳ ಫೇಮಸ್ ಇಲ್ಲಿ ನಿಮಗೆ ಚಾಟ್ಸ್ ಅಲ್ಲಿ? ಚಾಟ್ಸ್ ಅಲ್ಲಿ ಮಸಾಲೆ ಪುರಿ, ಬೇಲ್ಪುರಿ, ಚಿರುಮುರಿ, ನಿಪ್ಪಟ್ ಮಸಾಲೆ, ಬೋಟಿ ಮಸಾಲೆ, ಟಿಕ್ಕಿ ಮಸಾಲೆ, ಈ ತರ. ಬೋಟಿ ಮಸಾಲೆ ಅಂದ್ರೆ ಅಂದ್ರೆ ಬೋಟಿ ಬರುತ್ತಲ್ಲ ಸರ್, ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಸಣ್ಣಗೆ ಅದನ್ನ ಹಾಕಿ ಮಸಾಲೆ ಮಾಡ್ತೀವಿ. ಹಾ ಸರ್, ಅದು. ಆಮೇಲೆ ನಿಪ್ಪಟ್ ಮಸಾಲೆ, ಮೊಸರು ಬುಂದಿ, ಈ ತರ ಎಲ್ಲ ತುಂಬಾ ಐಟಮ್ಸ್ ಮಾಡ್ತೀವಿ. ಈಗ ಮತ್ತೆ ಮಾಡಕ್ ಶುರು ಮಾಡಿದೀವಿ. ಇದು ಕೂಡ ಸಿಗುತ್ತೆ ಜೊಮ್ಯಾಟೊ ಎಲ್ಲ? ಅಂದ್ರೆ ಇನ್ನು ಬಿಟ್ಟಿಲ್ಲ ಸರ್. ಚಿರುಮುರಿ ಐಟಮ್ಸ್ ಬಿಟ್ಟಿಲ್ಲ, ಮಸಾಲೆ ಪುರಿ, ಬೇಲ್ಪುರಿ ಬಿಟ್ಟಿದೀವಿ. ಹಾ ಸರ್. ಸೊ ಹಾಗಾದ್ರೆ ನಮಗೆ ಚುರುಮುರಿ ಐಟಮ್ ಸಿಗಲ್ಲ ಜೊಮ್ಯಾಟೊ. ಅದ್ರ ರೆಸಿಪಿ ನೋಡ್ಬೋದಾ? ಹಾ ಸರ್, ತೋರಿಸ್ತೇನೆ. ಅಮ್ಮ, ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಹೇಳಿ. ಹಾ ಸರ್, ಇದು ಪುರಿ ಸರ್, ಕಡಲೆ ಪುರಿ. ಇದು ಒಂದು ಪ್ಲೇಟ್ ದ ಪ್ರಪೋರ್ಷನ್? ಹಾ ಸರ್, ಒಂದು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸರ್, 2ರಿಂದ 3 ಆಗುತ್ತೆ. ಇದೆಲ್ಲ ಸೇರಿದ್ರೆ ಮಿಕ್ಸ್ ಆದ್ರೆ ಇದು ಅಷ್ಟು ಬೌಲ್ ಇಟ್ಕೊಂಡಿರಿ. ಹಾ ಸರ್, ಇದು ಬೌಲ್ ಪುರಿ, ಕಡಲೆ ಪುರಿ. ಆಮೇಲೆ ಇದು ಸ್ವೀಟ್ ಚಟ್ನಿ ಸರ್. ಇದು ಹುಣಸೆ ಹಣ್ಣು, ಬೆಲ್ಲ ಮತ್ತೆ ಒಣ ಖರ್ಜೂರ, ಆಮೇಲೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡ್ರು, ಜೀರಾ ಪೌಡರ್ ಹಾಕಿದೀನಿ. ಹಾಕಿ ಇದನ್ನ ಇಲ್ಲ ಸರ್, ಕುದಿಸ್ತೀವಿ. ಕುದಿಸ್ತೀವಿ ಸರ್. ಈ ತರ ಆಗುತ್ತೆ. ಅದಾದ್ಮೇಲೆ ಖಾರ ಚಟ್ನಿ ಸರ್. ಇದು ಹಾ ಸರ್, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂಚೂರು ನಿಂಬೆ ಹುಳಿ, ಉಪ್ಪು ಹಾಕಿ ಇಷ್ಟು ರುಬ್ಬಿಟ್ಕೊಂಡಿದೀನಿ. ಯಾವ್ದಕ್ಕೂ ಬೆಳ್ಳುಳ್ಳಿ ಬಳಸಲ್ಲ, ಈರುಳ್ಳಿ ಬಳಸ್ತೀವಿ, ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಉಪ್ಪು, ಚಾಟ್ ಪೌಡ್ರು, ಅದು ಸೇವು, ಕಾಂಗ್ರೆಸ್ ಕಡಲೆ ಬೀಜ, ನಿಂಬೆ ಹಣ್ಣು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ತುರಿ, ಕ್ಯಾರೆಟು, ಟೊಮೊಟೊ, ಈರುಳ್ಳಿ. ಸರಿ, ಇದು ಲಿಂಬೆಹಣ್ಣಿಂದ ಅಂತ ಹೇಳಿದ್ರೆ ಸ್ವೀಟ್ ಚಟ್ನಿ. ಅದು ಹೆಂಗ, ಎಷ್ಟು ಪ್ರಮಾಣ? ಹೌದು, ಇದು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣಿಗೆ ಸರ್ 7ರಿಂದ 8 ಒಣ ಖರ್ಜೂರ, ಆಮೇಲೆ 2 ಬೆಲ್ಲದ ಉಂಡೆ, ಇದೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಗಟ್ಟಿಯಾಗಿ ಇದ್ ಮಾಡ್ಕೋಬೇಕು ಸರ್, ಪೇಸ್ಟ್ ತರ ಮಾಡ್ಕೋಬೇಕು. ಅದಾದ್ಮೇಲೆ ಬಾಂಡ್ಲೆಯಲ್ಲಿ ಕುದಿಯಕ್ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡ್ರು, ಜೀರಾ ಪೌಡರ್ ಹಾಕಿ ಕುದಿಸ್ಬೇಕು. ಕುದಿಸಿದ್ರೆ ಈ ತರ ಆಗುತ್ತೆ ಸರ್. ಹುಣಸೆ ಹಣ್ಣು ಇದೆ ಸರ್. ಅದೆಷ್ಟಿದೆ ಕ್ವಾಂಟಿಟಿ? ಅದೇ ಒಂದು ನಿಂಬೆಹಣ್ಣಿನ ಗಾತ್ರ. ನಾವ್ ಇಷ್ಟ ಮಾಡ್ಕೊಂತೀವಿ ಅಂತಂದ್ರೆ ಇರ್ಬೇಕು. 2 ಬೆಲ್ಲದುಂಡೆ, ಹಾ ಸರ್, 8 ಒಣ ಖರ್ಜೂರ ಇಷ್ಟ ಹಾಕಿ. ಇದು ಗ್ರೀನ್ ಚಟ್ನಿ ಇದೆ ಅಲ್ಲ? ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಉಪ್ಪು, ಸ್ವಲ್ಪ ನಿಂಬೆಹಣ್ಣು, ಮೆಣಸಿನ್ಕಾಯಿ. ಪುದೀನ ಮತ್ತೆ ಇದೆಲ್ಲ ಅದೆಲ್ಲ ಎಷ್ಟು ಪ್ರಮಾಣ ಹಾಕ್ತೀರಿ ಸರ್? ಅದೆಲ್ಲ ಒಂದ್ ಸ್ವಲ್ಪ ಹಿಡಿ. ಹಾ ಸರ್, ಒಂದೊಂದ್ ಹಿಡಿ ಹಾಕಿ. ಹಾ ಸರ್, ಒಂದೊಂದ್ ಹಿಡಿ ಹಾಕಿ ಇದು ರುಬ್ಬಿಟ್ಟು ಇಟ್ಕೊಳ್ಳೋದು. ಅಂದ್ರೆ ನಾವು ಡೈಲಿ ಫ್ರೆಶ್ ಆಗಿ ಮಾಡ್ಕೋಬೇಕು. ಹಾ ಸರ್, ಚಟ್ನಿ ಮಾಡ್ಕೋಬೇಕು. ಚುರುಮುರಿ ಶುರು ಹಚ್ಕೊಂಡ್ಬಿಡೋಣ. ಹಾ ಸರ್, ಶುರು ಹಚ್ಚಿ. ಫಸ್ಟ್ ಈರುಳ್ಳಿ ಹಾಕ್ತೀನಿ. ಒಂದ್ ಚುರುಮುರಿಗೆ ಹಾ ಸರ್, ಒಂದ್ ಸ್ವಲ್ಪ. ಆಮೇಲೆ ಕ್ಯಾರೆಟ್ ತುರಿ ಅಷ್ಟೇ ನೋಡ್ಕೊಳ್ಳಿ ಅಂತ ಅಳತೆ, ಕೈ ಅಳತೆ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಟೊಮೊಟೊ, ಸೌತೆಕಾಯಿ ತುರಿ,
ರುಚಿಗೆ ಉಪ್ಪು. ಇದು ಫಸ್ಟ್ ಕಲ್ಸ್ಕೊಳ್ಳೋದು. ಹಾಂ ಸರ್, ಕಲಿಸ್ಕೋಬೇಕು. ಇದಾದ್ಮೇಲೆ ಸ್ವೀಟ್ ಎಷ್ಟು ಬೇಕು, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸ್ವೀಟ್ ಹಾಕಿದ್ದೀನಿ. ಸಾಕು. ಹಾಂ ಸರ್, 1 ಸ್ಪೂನ್ ಖಾರ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚಾಟ್ ಪೌಡರ್ ಸರ್, ಟೇಸ್ಟ್ ಅಷ್ಟೇನೆ. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ. ಎಲ್ಲ ಕೈ ಹೇಳ್ತೇವೆ ವೀಕ್ಷಕರೇ. ಹಾಂ ಸರ್, ಕೈ ಹೇಳ್ತಾ ಇರ್ತಾರೆ. ನೀಟಾಗಿ ಕಲಿಸ್ಕೋಬೇಕು. ಸ್ವೀಟು ಖಾರ ಎಲ್ಲ ಕ್ಲೀನಾಗಿ ಬೆರಿಬೇಕು. ಇದರಲ್ಲಿ ಅರ್ಧ ಪುರಿ ಹಾಕ್ತೇನೆ. ಅದು ಒಂದು ಪ್ಲೇಟಿಗೆ ಅಂದ್ರೆ ಅರ್ಧ ಪುರಿ. ಹಾಂ ಸರ್, ಸಾಕು. ಚುರುಮುರಿ ಪಟಾಪಟ್ ಪಟಾಪಟ್ ರೆಡಿ. ರೆಡಿ ಆಯ್ತು ಸರ್. ಸೂಪರ್. ಸೊ ಹಿಂಗೆ ಬರುತ್ತೆ ಒಂದು ಹಾಂ ಪ್ಲೇಟ್. ಸರ್, ಹಿಂಗೆ ಬರುತ್ತೆ. ಚುರುಮುರಿ ತುಮಕೂರಲ್ಲಿ ಹೈಗ್ರೀವ ಚಾಟ್ಸು, MC ಕಾಲೋನಿ ಅಲ್ಲಿ ಸಿಕ್ತು ನಮಗೆ ಮೊದಲ ರೆಸಿಪಿ. ಸರ್, ನಾವು ಮುಂಚೆ ಹೈಗ್ರೀವ ಚಾಟ್ಸ್ ಅಂತ ಶುರು ಮಾಡಿದ್ವಿ. ಅಲ್ಲಿ ಫೇಮಸ್ ಅದು ಚುರುಮುರಿ ಸರ್. ಚುರುಮುರಿ ನಮಗೆ ಬೇಕಾಗಿದ್ದು ನಮ್ಮ ಹತ್ರ ಇದ್ದಿಲ್ಲ ರೆಸಿಪಿ. ಈಗ ರುಚಿ ಇದು ಯಾಕೆ ಸ್ಪೆಷಲ್ ಅಂದ್ರೆ ಇದು ಕಾರ್ಟ್ ಅಲ್ಲ, ಹೋಟೆಲ್ ಅಲ್ಲ, ಮನೆ. ಇವ್ರೇನ್ ಶುರು ಮಾಡಿದ್ರು ಫಸ್ಟ್ ಹೈಗ್ರೀವ ಚಾಟ್, ಅದ್ರ ರುಚಿ ಇದು. ಈ ರುಚಿ ನೋಡ್ಬಿಡೋಣ. ಸಂಜೆ ದೊರೆಯುವ ಚಾಟ್ಸು ಸಂಜೆ 5ರಿಂದ 8 ಅಂತೆ. ಚುರುಮುರಿ ಮೊದಲನೇ ಟಾಪಿಕ್ ನೋಡಿ, ಮೊದಲನೇ ಐಟಮ್ ರೆಡಿ. ಸೊ ಸೇವಾ ಕೊಟ್ಟಿದ್ದಾರೆ. ನಾವು ಸ್ಪೂನ್ ಎಲ್ಲ ಬೇಡ, ಒಂದನ್ನು ತಗೊಂಡು ಚುರುಮುರಿ. ಆಹಾ, ಪ್ರತಿ ಸಲ ಅಗದಾಗೂ ನಿಮಗೆ ಹಂಗೆ ಅದು ಸ್ವಾದ ರುಚಿಯಾಗಿ ಬರ್ತದೆ. ರಸವಾಗಿ ಬರ್ತದೆ, ಅನುಭವ ಪಡ್ತದೆ. ಚುರುಮುರಿ ಅಂದರೆ ಈ ಥರ ಇರಬೇಕು ಅಂತ. ಹಯಗ್ರೀವ ಚಾಟ್ಸ್ ಹೆಸರಿಗೆ ತಕ್ಕಂತಹ ಒಂದು ಚುರುಮುರಿ ರೆಸಿಪಿ ಇದು, ತಕ್ಕಂತಹ ರುಚಿ ಇದು. ಸವಿತಾ ಮೇಡಮು, ಶ್ರೀನಿವಾಸ್ ರಾವ್, ನೀವು ಬಂದಾಗ ತುಮಕೂರಲ್ಲಿ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಬಂದು ಟೇಸ್ಟ್ ಮಾಡಿ. ಅದ್ಭುತವಾಗಿದೆ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ತುಮಕೂರವರು ಇಲ್ಲಿ ಬಂದು ಸವಿರಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.